ಈ ಬಾರಿಯ ದಸರಾ 2025ರ ದೀಪಾಲಂಕಾರವನ್ನು ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡಬೇಕು ಅಂತೇಳಿ ನಾವು ಎಲ್ಲ ಯೋಜನೆಗಳನ್ನ ಕೂಡ ಮಾಡ್ಕೊಂಡಿದ್ದೀವಿ. ಕಳೆದ ಬಾರಿಯಂತೆ ಈ ಸಾರಿ ಸುಮಾರು 136 ಕಿಲೋಮೀಟ್ರು ರಸ್ತೆಗಳು ಮತ್ತು ಸುಮಾರು 116 ವೃತ್ತಗಳು ಮತ್ತು ವಿವಿಧ ಸುಮಾರು 60ರಿಂದ 70 ಪ್ರತಿಕೃತಿಗಳನ್ನು ನಾವು ದೀಪಾಲಂಕಾರದಲ್ಲಿ ಮಾಡ್ತಾಯಿದ್ದೇವೆ. ಮತ್ತು ದೀಪಾಲಂಕಾರದ ಈ ಸಾರಿಯ ವಿಶೇಷ ಅಂದರೆ ಸುಮಾರು ನಾವು ಕಲ್ಕಟ್ಟಾಯಿಂದ ಕೂಡ ವಿವಿಧ ಒಂದು ಮೂಮೆಂಟ್ ಇರ್ತಕ್ಕಂಥ ಲೈಟಿಂಗಲ್ಲಿ ಮೂಮೆಂಟ್ ಇರ್ತಕ್ಕಂಥದ್ದನ್ನು ಕೂಡ ತರಿಸಿದ್ದೇವೆ ಇದೇ ಮೊದಲ ಬಾರಿಗೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಕೂಡ ಏನು ಅಟ್ರಾಕ್ಟಿವ್ ಲೈಟಿಂಗ್ ಇದೆ ಅದನ್ನು ಕೂಡ ತರಿಸಿ ನಾವು ಮಾಡಿಸ್ತಾ ಇದ್ದೀವಿ. ಅದು ಲೈಟಿಂಗ್ ಅಟ್ರಾಕ್ಷನ್. ನಾವು ಒಟ್ಟಿನಲ್ಲಿ ವಾರ್ಮ್ ವೈಟ್ ಕಾನ್ಸೆಪ್ಟ್ ಏನಿದೆ ಪ್ಯಾಲೇಸಲ್ಲಿ ಇರ್ತಕ್ಕಂಥ ದೀಪಕ್ಕೆ ಒಂದೋ ರೀತಿ ಆ ಕಾನ್ಸೆಪ್ಟಲ್ಲೇ ನಾವು ಲೈಟಿಂಗ್ ಮಾಡೋದು. ಬಟ್ ಅದಕ್ಕೆ ಏನು ಮಧ್ಯದಲ್ಲಿ ಅಟ್ರಾಕ್ಟಿವ್ ಮಾಡಬೇಕು, ಆಕರ್ಷಣೀಯ ಮಾಡಬೇಕು, ಅದನ್ನು ನಾವೆಲ್ಲ ಕ್ರಮ ತಗೊಂಡು ಈ ಸಾರಿ ಮಾಡ್ತೇವೆ. ಹಾಗಾಗಿ ಈ ಸಾರಿಯ ದೀಪಾಲಂಕಾರ ಅತ್ಯಾಕರ್ಷಕವಾಗಿ ಇರ್ತದೆ. ಮತ್ತು ಭಾಳ ಮುಖ್ಯವಾಗಿ ಡ್ರೋನ್ ಶೋ. ಕಳೆದ ಬಾರಿ ನಾವು 1,500 ಡ್ರೋನ್ಗಳನ್ನ ಉಪಯೋಗ ಮಾಡಿ ಆಕಾಶದಲ್ಲಿ ವಿವಿಧ ಚಿತ್ತಾರಗಳನ್ನು ನಮ್ಮ ಕಣ್ಮುಂದೆ ಏನೋ ಒಂದು ದೊಡ್ಡ ಇದು ನಡೀತಾ ಇರೋ ರೀತಿ ನಾವು ಸೃಷ್ಟಿ ಮಾಡಿದ್ವಿ. ಈ ಸಾರಿ ಅದನ್ನು 3,000 ಡ್ರೋನ್ನಲ್ಲಿ ನಾವು ಬನ್ನಿಮಂಟಪ ಮೈದಾನದಲ್ಲಿ ಡ್ರೋನ್ ಶೋನ ಮಾಡ್ತಾಯಿದ್ದೀವಿ. ವಿವಿಧ ಆಕೃತಿಗಳು, ಅಲ್ಲಿ ಚಾಮುಂಡೇಶ್ವರಿ, ದಸರಾ ಅಂಬಾರಿ, ಸೊ ಈ ರೀತಿ ವಿವಿಧ ಆಕೃತಿಗಳನ್ನು ನಾವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಸೊ ಡ್ರೋನ್ ಶೋ ಹೆಚ್ಚು ಆಕರ್ಷಣೀಯವಾಗಿ ಇರ್ತದೆ ಮತ್ತು ದೀಪಾಲಂಕಾರ ಕೂಡ ಹೆಚ್ಚು ಆಕರ್ಷಣೀಯವಾಗಿ ಇರ್ತದೆ. ಸೊ ಈ ಕಾಮಗಾರಿಗಳಿಗೆ ನಾವು ಸುಮಾರು 9 ಕೋಟಿವರೆಗೂ 9ರಿಂದ 10 ಕೋಟಿವರೆಗೂ ನಾವು ಚಾವಿಸಾನಿ ವತಿಯಿಂದ ವ್ಯಯ ಮಾಡಿ ಒಂದು ಆಕರ್ಷಣೀಯವಾಗಿ ಮಾಡಬೇಕು. ಈ ರೀತಿಯ ದಸರಾ ದೀಪಾಲಂಕಾರ 2025ನ್ನು ಇನ್ನೆಂದೂ ನೋಡಿಲ್ಲದೇ ಇರೋ ರೀತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಮತ್ತು ನಮ್ಮ ತಂಡ ಮತ್ತು ನಮ್ಮ ಅಧ್ಯಕ್ಷರು, ಸನ್ಮಾನ್ಯ ಅಧ್ಯಕ್ಷರ ಅವರ ಒಂದು ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಪವರ್ ಮಿನಿಸ್ಟರ್ ಅವರು ಕೂಡ ಸಲಹೆ ಸೂಚನೆಗಳನ್ನ ಇಟ್ಟಿದ್ದಾರೆ ಮತ್ತು ನಮ್ಮ ACS ಅವರು. ಸೊ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ಅತ್ಯಂತ ಹೆಚ್ಚು ಆಕರ್ಷಣೀಯವಾಗಿ ಮಾಡೋದಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೀವಿ.